ಗೆಳೆಯರೇ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಸದ್ಯಕ್ಕೆ ವೈರಾಣು ಸೋಂಕಿನಿಂದ ರಾಜ್ಯ ಸ್ತಬ್ಧ ಆಗಿದೆ. ಈ ಪರಿಸ್ಥಿತಿ ಇದೇ ತಿಂಗಳ ಕೊನೆಯವರೆಗೆ ಮುಂದುವರಿಯಲಿದೆ. ವಿದೇಶದಿಂದ ಬಂದವರ ಮೇಲೆ ಇಟ್ಟಿರೋ ಕಣ್ಗಾವಲನ್ನು ಮತ್ತಷ್ಟು ಹೆಚ್ಚಿಸಲಾಗ್ತಾ ಇದ್ದು ಅವರ ಮೇಲೆ ವಿಶೇಷ ನಿಗಾ ಇಡೋದಕ್ಕೆ ನಿರ್ಧರಿಸಲಾಗಿದೆ. ಹಾಗಾದರೆ ವೈರಾಣು ಸೋಂಕನ್ನು ತಡೆಯೋದಕ್ಕೆ ಸರ್ಕಾರ ಕೈಗೊಂಡಿರೋ ಕ್ರಮಗಳೇನು? ಮಾರ್ಚ್ 31ರವರೆಗೆ ರಾಜ್ಯ ಹೇಗಿರುತ್ತೆ? ನೀವು ಏನು ಮಾಡಬೇಕು ಅನ್ನೋದನ್ನು ಒಂದು ಸ್ವಲ್ಪ ನೋಡೋಣ ಬನ್ನಿ. ವೈರಾಣು ವಿರುದ್ಧದ ಯುದ್ಧವನ್ನು ಇನ್ನೊಂದಷ್ಟು ದಿನ ಮುಂದುವರಿಸಬೇಕಿದೆ. ಇನ್ನೆರಡು ವಾರ ನಾವಿದೆಲ್ಲವನ್ನು ಸಹಿಸಿಕೊಂಡು ಜಯಿಸಿಬಿಟ್ರೆ ಆಮೇಲೆ ಈ ಸಮಸ್ಯೆ ಸಹಜವಾಗಿ ಕಡಿಮೆಯಾಗುತ್ತೆ ಅಂತ ಹೇಳಿದ್ದಾರೆ ವೈದ್ಯಕೀಯ ಶಿಕ್ಷಣ ಸಚಿವ ಡಾಕ್ಟರ್ ಸುಧಾಕರ್. ಹೀಗಾಗಿ ಈ ರಾಜ್ಯದಲ್ಲಿ ವೈರಾಣು ಹರಡೋದನ್ನು ತಡೆಯೋದಕ್ಕೆ ಮತ್ತು ವೈರಾಣುವಿನ ಮೇಲೆ ನಿಯಂತ್ರಣವನ್ನು ಸಾಧಿಸೋದಕ್ಕೆ ಸರ್ಕಾರ ಕೆಲವು ಕಠಿಣ ಕ್ರಮಗಳನ್ನು ಕೈಗೊಳ್ಳೋದಕ್ಕೆ ಮುಂದಾಗಿದೆ. ಅದರ ಭಾಗನೇ ಮಾರ್ಚ್ 31ರವರೆಗೆ ರಾಜ್ಯದಲ್ಲಿ ಶಾಲಾ ಕಾಲೇಜುಗಳು, ಸಿನಿಮಾ, ಮಾಲು ಮುಂತಾದವುಗಳ ವಿಷಯದಲ್ಲಿ ಯಥಾಸ್ಥಿತಿಯನ್ನು ಮುಂದುವರಿಸಲಾಗುತ್ತೆ. ಹೌದು ಸ್ನೇಹಿತರೆ, ಮಾರ್ಚ್ ಕೊನೆಯವರೆಗೆ ಎಲ್ಲ ಶಾಪಿಂಗ್ ಮಾಲುಗಳು, ಸಿನಿಮಾ ಟಾಕೀಸುಗಳು, ಪಬ್ಬು, ಶಾಲಾ ಕಾಲೇಜುಗಳು, ಬೀದಿ ಬದಿಯ ಆಹಾರದ ಅಂಗಡಿಗಳ ಬಂದ್ ಮುಂದುವರಿಯುತ್ತೆ. ಹಾಗೆಯೇ ಇನ್ನು ಮುಂದೆ ವಿದೇಶದಿಂದ ಬಂದವರ ಮೇಲೆ ಹಾಗೂ ಈಗಾಗಲೇ ನಿಗಾ ಘಟಕದಲ್ಲಿ ಇರುವವರ ಮೇಲೆ ಸರ್ಕಾರ ಇನ್ನಷ್ಟು ನಿಗಾ ವಹಿಸುತ್ತೆ. ಅವರ ಮೊಬೈಲ್ಗಳನ್ನು GPS ಮೂಲಕ ಟ್ರ್ಯಾಕ್ ಮಾಡಿ ಅವ್ರ ಬಗ್ಗೆ ಮಾಹಿತಿಯನ್ನು ಕಲೆ ಹಾಕಲಾಗುತ್ತೆ. ಇನ್ನು ಮುಂದೆ ವಿದೇಶದಿಂದ ಬಂದವರೇನಾದರೂ ಅವರವರ ಮನೆಗಳಲ್ಲಿ 15 ದಿನಗಳ ಕಾಲ ಏಕಾಂತದಲ್ಲಿ ಇರದೆ ಅಲ್ಲಿ ಇಲ್ಲಿ ಓಡಾಡೋದಕ್ಕೆ ಶುರು ಮಾಡಿದರೆ ಅವರ ಬಗ್ಗೆ ಸರ್ಕಾರಕ್ಕೆ ಮಾಹಿತಿ ಸಿಗುತ್ತೆ ಮತ್ತು ಅವರ ವಿರುದ್ಧ ಪ್ರಕರಣಗಳು ಕೂಡ ದಾಖಲಾಗುತ್ತವೆ. ಹೀಗಾಗಿ ಇನ್ನು ಮುಂದೆ ವಿದೇಶದಿಂದ ಬಂದವರೇನಾದರೂ ಅಜಾಗರೂಕತೆಯಿಂದ ವರ್ತಿಸಿದರೆ ಸರ್ಕಾರ ಅವರ ಮೇಲೆ ಕ್ರಮ ತೆಗೆದುಕೊಳ್ಳೋ ಚಿಂತನೆಯಲ್ಲಿದೆ. ಇದು ಬಹುಮುಖ್ಯವಾಗಿ ಆಗಬೇಕಾಗಿರೋ ಕೆಲಸ. ಯಾಕೆಂದರೆ ಈಗ ರಾಜ್ಯದಲ್ಲಿ ಸಿಕ್ಕಿರೋ 13 ಸೋಂಕಿತರ ಪೈಕಿ 11 ಮಂದಿ ವಿದೇಶಗಳಿಂದ ಬಂದವರಾಗಿದ್ದಾರೆ. ಇನ್ನಿಬ್ಬರು ಹಾಗೆ ಬಂದವರ ಮೂಲಕ ರೋಗನ ತಂದುಕೊಂಡವರಾಗಿದ್ದಾರೆ. ಕೆಲವರಿಗೆ ರೋಗದ ಲಕ್ಷಣಗಳು ತತ್ಕ್ಷಣ ಕಾಣಿಸ್ಕೊಳ್ಬಹುದು, ಮತ್ತೆ ಕೆಲವರಲ್ಲಿ ವಾರ 10 ದಿನದ ನಂತರ ರೋಗ ಲಕ್ಷಣಗಳು ಕಾಣಿಸ್ಕೋಬಹುದು. ಹೀಗಾಗಿ ಇನ್ನು ಮುಂದೆ ವಿದೇಶದಿಂದ ಬಂದವರು 14ರಿಂದ 15 ದಿನಗಳ ಕಾಲ ಎಲ್ಲೂ ಹೊರಗಡೆ ಹೋಗದೆ ಮನೆಯಲ್ಲೇ ಸ್ವಯಂ ನಿಯಂತ್ರಣ ಹಾಕ್ಕೊಂಡು ಏಕಾಂತದಲ್ಲಿರಬೇಕಾಗತ್ತೆ. ಸರ್ಕಾರದ ಈ ನಿರ್ಧಾರ ವಿದೇಶಗಳಿಂದ ಬಂದವರನ್ನ ಸ್ವಲ್ಪ ತೊಂದರೆಗೀಡು ಮಾಡಬಹುದು. ಆದರೆ ಭಾರತಕ್ಕೆ ಬರೋದಿಕ್ಕೆ ಆಗದೆ ವಿದೇಶಗಳಲ್ಲೇ ಇನ್ನೂ ಇದಾರಲ್ಲ, ಅವರ ಪರಿಸ್ಥಿತಿಯನ್ನು ಒಮ್ಮೆ ನೆನಪು ಮಾಡ್ಕೊಳ್ಳಿ. ಅವರಿಗೆ ಹೋಲಿಸಿದರೆ ಇವರು ತುಂಬ ಅದೃಷ್ಟವಂತರು. ಇವರಿಗೆ ಅವರದ್ದೇ ಮನೆಯಲ್ಲಿ ಏಕಾಂತದಲ್ಲಿರಿ ಅಂತ ಅಷ್ಟೇ ಹೇಳಲಾಗ್ತಾ ಇದೆ. ಮೊನ್ನೆ ನೋಡಿ, ಬೆಳಗಾವಿಲಿ ವಿದೇಶದಿಂದ ಬಂದ ವ್ಯಕ್ತಿಯೊಬ್ಬರನ್ನ ಜನನೇ ತೋಟದ ಮನೆಯಲ್ಲಿ ಕೂಡಿ ಹಾಕಿ ಊರಿನ ಜನರಿಂದ ದೂರ ಇರೋ ಹಾಗೆ ಮತ್ತು ಏಕಾಂತದಲ್ಲಿರೋ ಹಾಗೆ ಮಾಡಿದ್ದಾರೆ. ಇದು ಜನ ಎಷ್ಟು ಪ್ಯಾನಿಕ್ ಆಗಿದ್ದಾರೆ ಮತ್ತು ಯಾವ ಮಟ್ಟದ ಎಚ್ಚರಿಕೆಗಳನ್ನು ತಗೋತಿದ್ದಾರೆ ಅನ್ನೋದನ್ನು ಸೂಚಿಸುತ್ತೆ. ಸೊ ವಿದೇಶಗಳಿಂದ ಬಂದವರು ಅವರ ಮೇಲೆ ಅವರೇ ನಿಯಂತ್ರಣ ಹೇರಿಕೊಳ್ಳದೇ ಇದ್ದರೆ ಪರಿಸ್ಥಿತಿ ವಿಕೋಪಕ್ಕೆ ಹೋಗುತ್ತೆ ಅನ್ನೋ ಕಾರಣಕ್ಕೆ ಸರ್ಕಾರನೇ ಒಂದಷ್ಟು ಎಚ್ಚರಿಕೆಯ ಕ್ರಮಗಳನ್ನು ತಗೊಳ್ಳೋದಕ್ಕೆ ಮುಂದಾಗಿದೆ. ಹೀಗಾಗಿನೇ ಇನ್ನು ಮುಂದೆ ಅಂದರೆ ಬುಧವಾರದಿಂದಲೇ ವಿದೇಶಗಳಿಂದ ಬಂದವರಿಗೆ ಸ್ಟ್ಯಾಂಪ್ ಹಾಕೋ ಕೆಲಸ ನಡೆಯುತ್ತೆ. ವಿದೇಶಗಳಿಂದ ಬಂದವರನ್ನ ಗುರುತು ಹಿಡಿಯೋದಕ್ಕೆ ಸಹಾಯಕವಾಗಲಿ ಅನ್ನೋ ಕಾರಣಕ್ಕೆ ಈ ಕೆಲಸ ಮಾಡಲಾಗ್ತಾ ಇದೆ. ಅವರ ಮೇಲೆ GPS ನಿಗಾ ಕೂಡ ಇರಲಿದೆ ಅಂತ ವೈದ್ಯಕೀಯ ಶಿಕ್ಷಣ ಸಚಿವರು ಮಾಹಿತಿ ಕೊಟ್ಟಿದ್ದಾರೆ. ಇಲ್ಲಿವರೆಗೆ ಸುಮಾರು 1,17,366 ಜನ ವಿದೇಶದಿಂದ ಬಂದವರನ್ನ ಪರೀಕ್ಷೆಗೆ ಒಳಪಡಿಸಲಾಗಿದ್ದು ಎಲ್ಲರ ಮೇಲೂ ನಿಗಾ ವಹಿಸಲಾಗುವುದು ಅಂತ ಸಚಿವರು ಹೇಳಿದ್ದಾರೆ. ಇನ್ನು ಬುಧವಾರ ಈ ಬಗ್ಗೆ ವಿಧಾನಸಭೆಯಲ್ಲಿ ಉತ್ತಮವಾದ ಚರ್ಚೆ ಕೂಡ ಆಯಿತು. UT ಖಾದರ್, ಡಾಕ್ಟರ್ ಯತೀಂದ್ರ, ಸಿದ್ದರಾಮಯ್ಯ, ಡಾಕ್ಟರ್ ರಂಗನಾಥ್, ಪ್ರಿಯಾಂಕ ಖರ್ಗೆ, ಅಜಯ್ ಸಿಂಗ್ ಮುಂತಾದವರೆಲ್ಲ ತುಂಬ ಚೆನ್ನಾಗಿ ಮಾತಾಡಿದರು. ವಿದೇಶದಿಂದ ಬಂದವರು ಇಲ್ಲಿನ ಒಂದು ವಿಮಾನ ನಿಲ್ದಾಣದಲ್ಲಿ ಇಳಿದ ನಂತರ ಡೊಮೆಸ್ಟಿಕ್ ವಿಮಾನದಲ್ಲಿ ಮುಂದಿನ ಪ್ರಯಾಣವನ್ನು ಬೆಳೆಸ್ತಾರೆ. ಹೀಗಾಗಿ ಅವರ ಮೇಲೆ ಸಂಪೂರ್ಣವಾಗಿ ನಿಗಾ ಇಡೋದಕ್ಕೆ ಸಾಧ್ಯ ಆಗ್ತಿಲ್ಲ. ಇದರ ಬಗ್ಗೆ ಸರ್ಕಾರ ಕ್ರಮ ಕೈಗೊಳ್ಳಬೇಕು ಅಂತ ಪ್ರಿಯಾಂಕ ಖರ್ಗೆ ಆಗ್ರಹಿಸಿದರೆ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಹಾಗೂ ಕಲಬುರಗಿಯ ಕೆಲವು ತಾಲೂಕು ಕೇಂದ್ರಗಳಲ್ಲಿ ಕೂಡ ವೈರಾಣು ಪರೀಕ್ಷೆಯ ಲ್ಯಾಬ್ಗಳನ್ನು ತೆಗಿಬೇಕು ಅಂತ ಅಜಯ್ ಸಿಂಗ್ ಸರ್ಕಾರಕ್ಕೆ ಮನವಿ ಮಾಡಿಕೊಂಡ್ರು. ಇನ್ನು ಖಾಸಗಿ ಲ್ಯಾಬ್ಗಳಲ್ಲಿ ಪರೀಕ್ಷೆಗೆ ಅವಕಾಶ ಕೊಟ್ಟರೆ ಒಳ್ಳೆಯದು ಅಂತ ಡಾಕ್ಟರ್ ಯತೀಂದ್ರ, ಸಿದ್ದರಾಮಯ್ಯ ಹೇಳಿದರೆ ಕೆಲ ದಿನಗಳ ಕಾಲ ಏರ್ಪೋರ್ಟುಗಳನ್ನು ಮುಚ್ಚಿಬಿಡೋ ಕಠಿಣ ನಿರ್ಧಾರವನ್ನು ಸರ್ಕಾರ ತಗೋಬೇಕು ಅಂತ ಮಾಜಿ ಸಚಿವ UT ಖಾದರ್ ಹೇಳಿದರು. ಇವು ನಿಜಕ್ಕೂ ಒಳ್ಳೆಯ ಸಲಹೆಗಳೇ. ಹೀಗಾಗಿ ಸರ್ಕಾರ ಈ ಬಗ್ಗೆ ಗಮನ ಹರಿಸುವುದಾಗಿ ತಿಳಿಸಿದೆ. ವಿಮಾನ ನಿಲ್ದಾಣಗಳನ್ನು ಮುಚ್ಚುವ ಕಾರ್ಯಕ್ಕೆ ಹೋಗದೇ ಇದ್ರೂ ಕೂಡ ಅಟ್ಲೀಸ್ಟ್ ಇನ್ನು ಮುಂದೆ ದೇಶಿ ಹಾಗೂ ವಿದೇಶಿ ಪ್ರಯಾಣಿಕರಿಬ್ಬರನ್ನ ಪರೀಕ್ಷಿಸುವ ಕೆಲಸಕ್ಕೆ ಸರ್ಕಾರ ಮುಂದಾಗುತ್ತೆ. ಇದೆಲ್ಲದರ ಮಧ್ಯೆ JDS ನಾಯಕರು ಪ್ರಸ್ತಾಪಿಸಿದ ವಿಚಾರ ಮಾತ್ರ ಅತ್ಯದ್ಭುತವಾಗಿತ್ತು.
ನಾವು ಕೂಡ ಈ ಬಗ್ಗೆ ಈ ಹಿಂದೆ ಸಾಕಷ್ಟು ಬಾರಿ ಮಾತಾಡಿದ್ದೀವಿ. ಸೋಂಕು ಬಡವರ ಮನೆಗಳಿಗೆ ಬಾರದ ಹಾಗೆ ಎಚ್ಚರಿಕೆ ತಗೋಬೇಕು ಅಂತ ಹಿಂದಿನ ವಿಡಿಯೋಗಳಲ್ಲಿ ಕೂಡ ನಾನು ಹೇಳಿದ್ದೆ. ಕೂಲಿ ಕಾರ್ಮಿಕರು, ಕೆಳ ಮಧ್ಯಮ ವರ್ಗದ ಜನ ಕೆಲಸ ಮಾಡೋ ಕಡೆಗಳಲ್ಲಿ ರೋಗ ಹರಡದ ಹಾಗೆ ನೋಡ್ಕೋಬೇಕು ಅನ್ನೋದ್ರ ಬಗ್ಗೆ ಹೇಳ್ತಲೇ ಬಂದಿದ್ವಿ. JDS ನಾಯಕರು ಕೂಡ ಅದೇ ವಿಚಾರದ ಬಗ್ಗೆ ಸದನದಲ್ಲಿ ಮಾತಾಡಿದ್ದಾರೆ. ವಿಶೇಷವಾಗಿ ಗಾರ್ಮೆಂಟ್ಸ್ ಕಾರ್ಮಿಕರಿಗೆ ಇದುವರೆಗೆ ರಜಾ ಕೊಟ್ಟಿಲ್ಲ ಅನ್ನೋದನ್ನ JDS ನಾಯಕ ರೇವಣ್ಣ ಹಾಗೂ ಶಾಸಕ ಮಂಜುನಾಥ್ ಪ್ರಸ್ತಾಪಿಸಿದ್ದಾರೆ. ಗೆಳೆಯರೆ, ಈ ಗಾರ್ಮೆಂಟ್ಸ್ಗಳಲ್ಲಿ ಕೆಲಸ ಮಾಡೋ ಕಾರ್ಮಿಕರಿದ್ದಾರಲ್ಲ, ಅದರಲ್ಲೂ ಮಹಿಳಾ ಕಾರ್ಮಿಕರು, ಅವರ ಬದುಕು ನಿಜಕ್ಕೂ ರೋಚಕ ಮತ್ತು ಸಾಹಸಮಯ. ಮನೆಯ ಜವಾಬ್ದಾರಿಯನ್ನು ತಮ್ಮ ಹೆಗಲ ಮೇಲೆ ಹೊತ್ತು ಮಕ್ಕಳ ವಿದ್ಯಾಭ್ಯಾಸ, ಮನೆಯವರ ಆರೋಗ್ಯ ಎಲ್ಲವನ್ನ ನಿಭಾಯಿಸುವ ಹೆಣ್ಣು ಮಕ್ಕಳವರು. ಪಾಪ ಯಾವ್ಯಾವುದೋ ಊರಿಂದ ಬಂದು ಬೆಂಗಳೂರಲ್ಲಿ ಬದುಕು ಕಟ್ಕೊಳ್ಳೋದಕ್ಕೆ ಹೆಣಗಾಡ್ತಾ ಮನೆಯ ಜವಾಬ್ದಾರಿಗಳನ್ನು ನಿಭಾಯಿಸೋದಕ್ಕೆ ಪ್ರತಿನಿತ್ಯ 9 ರಿಂದ 11 ಗಂಟೆಗಳ ಕಾಲ ಕೆಲಸ ಮಾಡುವ ಹೆಣ್ಣು ಮಕ್ಕಳು ಕಾರ್ಮಿಕರು ವೈರಾಣುವಿನ ಸಮಸ್ಯೆಗೆ ತುತ್ತಾಗಿ ಬಿಟ್ರು ಅಂತ ಇಟ್ಕೊಳ್ಳಿ. ಅವರ ಬದುಕುಗಳು ಗಾಳಿಗಿಟ್ಟ ದೀಪಗಳಂತಾಗಿ ಬಿಡುತ್ತವೆ. ಸಾಮಾನ್ಯವಾಗಿ ಜ್ವರ, ನೆಗಡಿ, ಗಂಟಲು ನೋವು ಇಂಥವೇನಾದರೂ ಬಂದರೂ ಕೂಡ ಅವರು ರಜಾ ಹಾಕೋದಿಲ್ಲ. ರಜೆ ಮಾಡಿದ್ರೆ ಅವರ ಬದುಕುಗಳು ನಡೆಯೋದಿಲ್ಲ. ನಿಜವಾಗ್ಲೂ ಸರ್ಕಾರ ಗಮನ ಹರಿಸಬೇಕಿರೋದು ಅವ್ರ ಬಗ್ಗೆನೇ ಅಲ್ವಾ. IT ಕಂಪನಿಗಳು ಕಾರ್ಮಿಕರಿಗೆ ರಜಾ ಕೊಟ್ಟಿವೆ. ಹಾಗೇನೆ ಈ ಗಾರ್ಮೆಂಟ್ಸ್ಗಳಲ್ಲಿ ಕೂಡ ಒಂದು 15 ದಿನ ವೇತನ ಸಹಿತ ರಜೆ ಕೊಡಿಸಿ ಅಂತ ಸಲಹೆ ಕೊಟ್ಟಿದ್ದು ಮಾಜಿ ಸಚಿವ ರೇವಣ್ಣ. ಹಾಗೇನೆ ಶಾಸಕ ಮಂಜುನಾಥ್ ಕೂಡ ಗಾರ್ಮೆಂಟ್ಸ್ಗಳಲ್ಲಿನ ಕಾರ್ಮಿಕರ ಪರಿಸ್ಥಿತಿ ಬಗ್ಗೆ ಮಾತಾಡಿದ್ದಾರೆ. ನಿಜ, ನಾವಿವತ್ತು ಈ ಸೋಂಕು ಕೆಳ ಮಧ್ಯಮ ವರ್ಗಗಳ ವಠಾರಗಳಲ್ಲಿ, ಬೆಂಗಳೂರಿನ ಸ್ಲಮ್ಗಳಲ್ಲಿ ಹರಡದ ಹಾಗೆ ನೋಡ್ಕೋಬೇಕಿದೆ. ಸೊ ಗಾರ್ಮೆಂಟ್ಸ್ ಮಾಲೀಕರು ಕಾರ್ಮಿಕರಿಗೆ 15 ದಿನ ಸಂಬಳ ಸಹಿತ ರಜಾ ಕೊಟ್ಟರೆ ಅವ್ರು ಕಳ್ಕೊಳ್ಳೋದೇನೂ ಇರೋದಿಲ್ಲ. ಯಾಕೆಂದರೆ ಇದೇ ಕಾರ್ಮಿಕರು ವರ್ಷ ಪೂರ್ತಿ ಮಾಲೀಕರಿಗಾಗಿ ದುಡಿತಾನೆ ಇರ್ತಾರೆ. ಹಾಗೆ ವೇತನ ಸಹಿತ ರಜೆ ಕೊಡಿಸುವ ಕೆಲಸವನ್ನು ಕಾರ್ಮಿಕ ಇಲಾಖೆ ಈ ತಕ್ಷಣ ಮಾಡಬೇಕಿದೆ. ಇನ್ನು ಆಟೋ, ಟ್ಯಾಕ್ಸಿ ಚಾಲಕರ ಬದುಕುಗಳು ಕೂಡ ಸಂಕಷ್ಟದಲ್ಲಿವೆ. ಜನನೇ ಓಡಾಡದೇ ಇದ್ರೆ ಅವರಿಗೆ ವ್ಯಾಪಾರ ಎಲ್ಲಿಂದ ಆಗಬೇಕು? ಇನ್ನು ಬೆಂಗಳೂರಿನ ಬೀದಿ ಬದಿಯ ವ್ಯಾಪಾರಿಗಳು, ಚೀನಾದ ವೈರಾಣುವಿನ ಜೊತೆಗೆ ಬೆಂಗಳೂರಲ್ಲಿ ಕಲರ ಹರಡೋ ಭೀತಿ ಕೂಡ ಇರೋದ್ರಿಂದ ಇಲ್ಲಿ ಬೀದಿ ಬದಿಯ ವ್ಯಾಪಾರಗಳನ್ನು ಮುಚ್ಚಿಸಲಾಗಿದೆ. ಅಫ್ಕೋರ್ಸ್ ಅದು ಎಲ್ಲ ಕಡೆನೂ ಆಗಿಲ್ಲ. ಕಬಾಬ್ ಸೆಂಟರ್ಗಳು, ಗಾಡಿಲಿ ಮಾರೋ ಬಿರಿಯಾನಿ ಅಂಗಡಿಗಳು, ಪಾನಿಪುರಿ, ಬಜ್ಜಿ ಅಂಗಡಿಗಳು ಇನ್ನೂ ಸಾಕಷ್ಟು ಕಡೆ ಕೆಲಸ ಮಾಡ್ತಾನೆ ಇವೆ. ಆದರೆ ವ್ಯಾಪಾರ ಕಡಿಮೆ ಆಗಿದೆ. ಹೀಗಾಗಿ ಟ್ಯಾಕ್ಸಿ ಡ್ರೈವರ್ಗಳು, ಆಟೋ ಚಾಲಕರು ಮತ್ತು ಬೀದಿ ಬದಿಯ ವ್ಯಾಪಾರಿಗಳು ಅವರ ಬ್ಯಾಂಕ್ ಸಾಲಗಳ ಕಂತುಗಳನ್ನು ಕಟ್ಟೋದು ಕಷ್ಟ ಆಗಬಹುದು. ಅದಕ್ಕೆ ಬ್ಯಾಂಕ್ಗಳಿಂದ ಸ್ವಲ್ಪ ಕಾಲಾವಕಾಶ ಕೊಡಿಸೋ ಬಗ್ಗೆ ಕೂಡ ಗಮನ ಹರಿಸಬೇಕಾಗಿದ್ದು ಸರ್ಕಾರದ ಜವಾಬ್ದಾರಿ. ಇನ್ನು ವಿಶೇಷವಾಗಿ ಕಲಬುರ್ಗಿ ಅನ್ನೋದು ತುಂಬಾನೇ ಸಮಸ್ಯೆಗೀಡಾಗಿರೋ ಜಿಲ್ಲೆ. ಅಲ್ಲಿನ ಜಿಲ್ಲಾಡಳಿತ ಕೈಗೊಳ್ಳುತ್ತಿರೋ ಕ್ರಮಗಳು ನಿಜಕ್ಕೂ ಅಭಿನಂದನಾರ್ಹ. ಅದನ್ನು ಅವರು ಮುಂದುವರಿಸಲಿ. ಅವರಿಗೆ ಅಲ್ಲಿನ ಸಾರ್ವಜನಿಕರು ಕೂಡ ಸಂಪೂರ್ಣವಾಗಿ ಸಹಕಾರ ಕೊಡಲಿ. ನಾವು ಕೂಡ ಸಾಧ್ಯವಾದಷ್ಟು ತೀರಾ ಅಗತ್ಯ ಅನ್ನಿಸದೇ ಇದ್ದರೆ ಪ್ರಯಾಣಗಳನ್ನು ಮುಂದೂಡಿಕೊಳ್ಳೋದು ತುಂಬ ಒಳ್ಳೆಯದು. ಒಂದು ವಿಚಾರ ಮರ್ತಿದ್ದೆ. ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ರಾಜ್ಯದ ಮೊದಲ ಸೋಂಕಿತ ಕುಟುಂಬ ಈಗ ಸಂಪೂರ್ಣವಾಗಿ ಚೇತರಿಸಿಕೊಂಡಿದ್ದು ಅವರಿನ್ನೇನು ಡಿಸ್ಚಾರ್ಜ್ ಆಗಲಿದ್ದಾರೆ. ಹೀಗಾಗಿ ಸೋಂಕಿನ ಬಗ್ಗೆ ಹೆಚ್ಚು ಭಯ ಪಡಬೇಕಾದ ಅಗತ್ಯ ಖಂಡಿತ ಇಲ್ಲ. ಆದರೆ ಸಾಕಷ್ಟು ಎಚ್ಚರಿಕೆಗಳನ್ನಂತೂ ಖಂಡಿತ ವಹಿಸಲೇಬೇಕಿದೆ. ಸ್ನೇಹಿತರೆ, ಇದಿಷ್ಟು ರಾಜ್ಯದಲ್ಲಿನ ಸೋಂಕಿನ ಬಗ್ಗೆ ನಾನು ನಿಮಗೆ ಕೊಡಲೇಬೇಕಿದ್ದ ಮಾಹಿತಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದಷ್ಟು ಮಾಹಿತಿಯನ್ನು ನಿಮ್ಮ ಮುಂದಿಡ್ತೀನಿ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.